ತಂದೆಯಿಂದಲೇ ಗರ್ಭಿಣಿ ಮಗಳ ಮರ್ಯಾದಾ ಹತ್ಯೆಗೆ ಯತ್ನ ಆಗಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿ ತಾಲೂಕಿನ ಇನಾಮ ವೀರಾಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ದಲಿತ ಯುವಕರನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕಾಗಿ ಪುತ್ರಿಯನ್ನೇ ಕೊಲ್ಲೋದಕ್ಕೆ ಯತ್ನ ನಡೆಸಿದ್ದಾರೆ. ಯುವತಿಯ ತಂದೆಯಿಂದ ಮಗಳನ್ನೇ ಕೊಲೆ ಮಾಡೋದಕ್ಕೆ ಯತ್ನ ಆಗಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಮನೆಯಲ್ಲಿದ್ದ ಮಾನ್ಯ ಹಾಗೂ ವಿವೇಕಾನಂದ ಇಬ್ಬರ ಮೇಲೂ ಕೂಡ ಹಲ್ಲೆಯಾಗಿದೆ. ಮಾನ್ಯ, ವಿವೇಕಾನಂದ ಹಾಗೆ ರೇಣವ, ಸುಭಾಷ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ತಂದೆಯಿಂದಲೇ ಗರ್ಭಿಣಿ ಮಗಳ ಮರ್ಯಾದಾ ಹತ್ಯೆಗೆ ಯತ್ನ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿ ತಾಲೂಕಿನ ಇನಾಮ ವೀರಾಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ದಲಿತ ಯುವಕನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕಾಗಿ ಕೊಲೆ ಯತ್ನ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಯುವತಿ ತಂದೆಯಿಂದ ಮಗಳನ್ನೇ ಕೊಲೆ ಮಾಡೋದಕ್ಕೆ ಯತ್ನ ಆಗಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಮನೆಯಲ್ಲಿದ್ದ ಮಾನ್ಯ ಹಾಗೂ ವಿವೇಕಾನಂದ ಮೇಲೆ ಹಲ್ಲೆ ನಡೆಸಲಾಗಿದೆ. ಮಾನ್ಯ, ವಿವೇಕಾನಂದ ಹಾಗೆ ಮನೆಯಲ್ಲಿದ್ದಂತಹ ರೇಣವ, ಸುಭಾಷ್ ಇವರ ಮೇಲೂ ಕೂಡ ಹಲ್ಲೆಯನ್ನು ನಡೆಸಲಾಗಿದೆ. ಇನ್ನು 7 ತಿಂಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ದಂತಹ ಮಾನ್ಯ ಹಾಗೆ ವಿವೇಕಾನಂದ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿರ್ತಾರೆ. ಆದರೆ ಅಂತರ್ಜಾತಿ ವಿವಾಹ ಆದಂತಹ ಕಾರಣದಿಂದಾಗಿ ಎರಡೂ ಕುಟುಂಬಗಳ ಮಧ್ಯೆ ಗಲಾಟೆ ಆಗಿರುತ್ತೆ. ಅದಾದ ನಂತರ ರಾಜಿ ಮಾಡಿಸಿದ್ದಂಥ ಪೊಲೀಸರು, ಎರಡೂ ಕುಟುಂಬಗಳ ಮಧ್ಯೆ ರಾಜಿ ಮಾಡಿಸಿದ್ದಂಥ ಪೊಲೀಸರು ಮದುವೆಯಾಗಿ 7 ತಿಂಗಳ ಬಳಿಕ ಯುವತಿ ತಂದೆ ಕ್ರೌರ್ಯವನ್ನು ಮೆರೆದಿದ್ದ. ಜೀವ ಭಯದಿಂದ ಹಾವೇರಿ ಜಿಲ್ಲೆಯಲ್ಲೇ ವಾಸವಾಗಿದ್ದಂಥ ಜೋಡಿ ಹಾವೇರಿ ನಗರದಲ್ಲಿ ವಾಸವಾಗಿರ್ತಾರೆ ಇವರು. ಡಿಸೆಂಬರ್ 8ನೇ ತಾರೀಕಿನಂದು ಊರಿಗೆ ಆಗಮಿಸಿದ್ದಂತಹ ಮಾನ್ಯ ಮತ್ತು ವಿವೇಕಾನಂದ ಇವತ್ತು ಸಂಜೆ ಮನೆಯಲ್ಲಿ ಇದ್ದಾಗ ದುರುಳರು ಅಟ್ಯಾಕ್ ಮಾಡಿದ್ದಾರೆ. ನಮಗೇನ್ ನ್ಯಾಯ ಕೊಡಿಸ್ರಿ, ನಮ್ಮ ಮಕ್ಕಳಿಗೆ ಏನ್ ನ್ಯಾಯ ಕೊಡಿಸ್ತೀರಿ? ಅವ್ರ ಹುಡುಗಿ ನಮ್ಮ ಹುಡುಗ ಮದುವೆ ಆಗಿದ್ದಂದ ತಪ್ಪು. ನಮ್ಮ ಮಕ್ಕಳು ಒಳ್ಸಾಡಿ ಬಿಡದಾರ. 5:30, 6 ಗಂಟೆಗೆ ಅವ್ರು ಕುರಿ ಕಟ್ದಂಗ ಮಾಡ್ಯಾರ್ರಿ. ಒಂದ್ 7-8 ಜನ ಬಂದಿದ್ರ. ನಾ ಬರಗೂಡದ ಓಡಾಡಿ ಹೋದ್ರ. ಎದ್ರ ಸಂಬಂಧ ಇದು? ಅವ್ರ ಮಗಳ ಮದುವೆ ಆಗಿದ್ದಕ್ಕೆ ಅಪ್ಪ ಮದುವೆ 6ನೇ ತಿಂಗಳದಾಗ ಆಗೇತ್ರಿ. ಹುಡುಗಿ 7 ತಿಂಗಳ ಗರ್ಭಿಣಿ. ಯಪ್ಪ ನಿಮ್ ಕೈ ಮುಗಿದು ಅವಾಗ ಬಂದಾಗ ಏನಂದಿಲ್ಲ. ಈಗ ಪೊಲೀಸ್ ಠಾಣೆದಾಗ ಮುಗಿಸ್ ಕಳ್ಸಿದ್ರು. ಈಗ ಬಂದ್ 15-20 ದಿನ ಆಗಿತ್ತು ಊರಿಗೆ. ಏನ್ ಮಾಡ್ತೀರಿ ಮಾಡ್ರಿಪ್ಪ. ಯಪ್ಪ ಮಾದರಿ ಜಾತಿಗೆ ಬೆಲೆ ಇಲ್ಲನ. ಅಂತರ್ಜಾತಿ ಮದುವೆ ದೊಡ್ಡ ಜಾತಿ, ನಾವು ಸಣ್ಣ ಜಾತಿ. ಅವ್ರ ಮಗಳ ಮನಸ್ಸು ಮಾಡಿ ನನ್ನ ಮಗ ಒಲ್ಲೆ ಅಂದ್ರ ನಿನ್ ಮ್ಯಾಗ ಹೆಸರು ಬರದಿಟ್ಟು ಸಾಯ್ತೇನೆ ಅಂದಕ ನನ್ ಮಗ ಮುಗ್ದ ಕರ್ಕೊಂಬಂದಾನ. ಏನ್ ತಪ್ಪನ್ರಿ ಮದಿರಾಗಿದ್ದು. ಅವ್ರು ಸುಟ್ಟು ಬರೋಣ ಅಂತ ಬಂದಿದ್ರಂತ. ಯಪ್ಪ ನಾವು ದುಡ್ಯಾಕ ಹೋದಾರ ಬಂದ್ ಮನಿ ಹಾಕೊಂಡ್ ಕುಂತ ಎಳ್ಯಾಳ್ಕೊಂಡು ಕುರಿ ಕಡ್ದಂಗ್ ಮಾಡಿ ನಮಗೇನ್ ನ್ಯಾಯ ದೊರಕಿಸ್ತೀರಿ. ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗ ಗೊತ್ತಿಲ್ಲಂಗ ಮಾಡಿದ್ರು. ಆಮೇಲೆ ಮನ್ಯಾಗ ಗೊತ್ತು, 2 ಫ್ಯಾಮಿಲಿ ಗೊತ್ತಾಯ್ತು ಸರ್. 2 ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವ್ರು ಇದ್ದೀವಿ, ಹರಿಜನರು ಇದ್ದೀವಿ, ಅವರು ಸ್ವಲ್ಪ ಶ್ರೀಮಂತರ ಅದಾರ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡನಾಗ ಹಾಸ್ಟೆಲ್ ಇದೆ. ಆದ್ರೆ ಆ ಹುಡುಗಿ ಬಿಡಲಿಲ್ಲ. ಅವ್ರು ಹೆಂಗೋ ಪರಿಚಯ ಆದ್ರು ಇನ್ಸ್ಟಾಯಿಂದ. ಸಂಜೆ ಸುಮಾರು 6-6:30 ಗಂಟೆಗೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಾಮ್ ವೀರಾಪುರ್ ಊರಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡ್ಸೋಕ್ಕೆ ಯಾರು ಬಂದರೆ ಅವ್ರದ್ದು ಸೊಸೆ ಮದರ್ ಇನ್ ಲಾ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ, ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಇದರಲ್ಲಿ ಹುಡುಗಿದು ಫಾದರ್ ಇನ್ ಲಾ ಅವ್ರಿಗೇನು ಅಸಾಲ್ಟ್ ಮಾಡಿದೆ. ಏನು ಕಾರಣ ಸರ್? ಎದಕ್ಕೆ ಸರ್ ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ,
ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡು ಬರ್ತಾರೆ. ವಿಕ್ಟಿಮ್ ಮಾನ್ಯದು ಕಂಡೀಷನ್ ಭಾಳ ಸೀರಿಯಸ್ ಇದೆ. ಸದ್ಯಕ್ಕೆ ಅದು ಹಾಸ್ಪಿಟಲ್ಸ್ ಅವರು ಹೇಳಿ, ಅಂದರೆ ನಾನು ಎಕ್ಸ್ಪರ್ಟ್ ಇಲ್ಲ. ಹಾಂ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಗಮನಿಸ್ತಾ ಇದ್ದೀವಿ ಮರ್ಯಾದಾ ಹತ್ಯೆಗೆ ಯತ್ನ ಆಗಿರುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಯಾವಾಗ ಮದುವೆ ಆಗಿದ್ರು, ಮದುವೆ ಆದ ನಂತರ ಏನೆಲ್ಲ ಆಯಿತು, ನಂತರ ಊರಿಗೆ ಎಷ್ಟೊತ್ತಿಗೆ ಬಂದಿದ್ರು, ಯಾವ ರೀತಿಯಾಗಿ ದಾಳಿ ಆಯ್ತಿದು? ಶಮಂತ, ಪ್ರೀತಿಸಿ ಮದುವೆಯಾಗಿದ್ದ ಸ್ವತಃ ಮಗಳನ್ನೇ ಹೆತ್ತ ತಂದೆಯೇ ಕೊಲೆ ಮಾಡಲಿಕ್ಕೆ ಯತ್ನಿಸಿರುವಂಥದ್ದು, ಬರ್ಬರವಾಗಿ ಮಗಳ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಮಗಳು 7 ತಿಂಗಳ ಗರ್ಭಿಣಿ ಇದ್ದಾಳೆ ಅನ್ನುವಂಥ ಮಾಹಿತಿ ಗೊತ್ತಿದ್ರೂ ಕೂಡ ಆಕೆಯ ಕೊಲೆಗೆ ಸ್ವತಃ ತಂದೆಯೇ ಮುಂದಾಗಿರುವಂಥದ್ದು. ಈ ಒಂದು ಘಟನೆ ನಡೆದಿರುವಂಥದ್ದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಅನ್ನೋ ಗ್ರಾಮದಲ್ಲಿ. ಇನಾಮ್ ವೀರಾಪುರ ಗ್ರಾಮದ ಮಾನ್ಯ ಮತ್ತು ವಿವೇಕಾನಂದ ಅನ್ನೋ ಇಬ್ಬರು ಕಳೆದ ಅಂದರೆ ಜುಲೈ 6ರಂದು ಪ್ರೀತಿಸಿ ಮದುವೆ ಆಗಿದ್ರು. ಮದುವೆ ಆದ ನಂತರ ಅಂದರೆ ಇವರಿಬ್ಬರ ಪ್ರೀತಿಗೆ ಯುವತಿ ಹೆತ್ತವರು ವಿರೋಧವನ್ನು ವ್ಯಕ್ತಪಡಿಸಿದ್ದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇಬ್ಬರ ಜಾತಿ ಕೂಡ ಬೇರೆ ಆಗಿರುವಂಥದ್ದು. ಜಾತಿ ಬೇರೆ ಆಗಿದೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮದುವೆ ಮಾಡಿಕೊಳ್ಳಿಕ್ಕೆ ಒಪ್ಪಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಮಾನ್ಯ ಮತ್ತು ವಿವೇಕಾನಂದ ಪ್ರೀತಿಸಿ ಸಬ್ ರಿಜಿಸ್ಟರ್ನಲ್ಲಿ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಇವರಿಬ್ಬರು ಕೂಡ ಕಳೆದ 7 ತಿಂಗಳಿಂದ ಹಾವೇರಿಯಲ್ಲಿ ವಾಸವಾಗಿದ್ರು. ಆದರೆ ಅಲ್ಲಿಯೂ ಕೂಡ ಮಾನ್ಯಾಳ ಹೆತ್ತವರು ಈ ವಿವೇಕಾನಂದನ ಹುಡುಕಿ ಮತ್ತು ಮಾನ್ಯಾಳನ ಹುಡುಕಿ ಕೊಲೆ ಮಾಡಲಿಕ್ಕೆ ಒಂದು ಸಂಚನ ರೂಪಿಸಿದ್ದಾರೆ. ಹೀಗಾಗಿ ಇಬ್ಬರು ಕೂಡ ಕಳೆದ ಡಿಸೆಂಬರ್ 8ರಂದಷ್ಟೇ ಸ್ವಂತ ಗ್ರಾಮಕ್ಕೆ ಬಂದಿದ್ರು. ಅವಾಗಲೂ ಕೂಡ ಪೊಲೀಸರ ಸಮ್ಮುಖದಲ್ಲಿ ಎರಡೂ ಕುಟುಂಬದವರನ್ನ ಸೇರಿಸಿ ಯಾವುದೇ ಕಾರಣಕ್ಕೂ ಕೂಡ ಜಗಳ ಮಾಡದಂತೆ ಮತ್ತು ಅವರ ಪಾಡಿಗೆ ಅವರನ್ನ ಇರಲಿಕ್ಕೆ ಬಿಡುವಂತೇಳಿ ಒಪ್ಪಂದವನ್ನ ಮಾಡಿಕೊಂಡು ವಾಸವಾಗಿದ್ರು. ಆದರೆ ಇಂದು ಸಂಜೆ 6 ಗಂಟೆ ಸಮಯದಲ್ಲಿ ಮೊದಲು ಮಾನ್ಯಾಳ ಗಂಡ ವಿವೇಕಾನಂದನನ್ನ ಕೊಲೆ ಮಾಡಲಿಕ್ಕೆ ಒಂದು ಸಂಚನ ರೂಪಿಸ್ತಾರೆ. ಜೊತೆಗೆ ಅವರ ಅತ್ತೆ ಮಾವನನ್ನ ಕೊಲೆ ಮಾಡಲಿಕ್ಕೆ ರೂಪಿಸ್ತಾರೆ. ಅವರ ಒಂದು ಕೊಲೆಗೆ ಯತ್ನ ನಡೆಸಿ. ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅನ್ಯ ಜಾತಿ ಯುವಕನನ್ನ ಪ್ರೀತಿಸಿದ್ದಕ್ಕೆ ಮರ್ಯಾದಾ ಹತ್ಯೆ ಆಗಿದೆ. ಗರ್ಭಿಣಿ ಮಗಳನ್ನೇ ಕೊಂದ ಪಾಪಿ ತಂದೆ ಹಾಗೆ ಕುಟುಂಬದವರು. ವಿವಾಹವಾಗಿದ್ದ ಯುವಕನ ಮನೆಗೆ ನುಗ್ಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು. ಮಗಳು ಮಾನ್ಯಾಳನ್ನ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಯುವತಿ ಮಾನ್ಯ ಸಾವನ್ನಪ್ಪಿದ್ದಾಳೆ. ಅನ್ಯ ಜಾತಿ ಯುವಕನನ್ನ ಪ್ರೀತಿಸಿದ್ದಕ್ಕೆ ಮರ್ಯಾದಾ ಹತ್ಯೆ ನಡೆಸಲಾಗಿದೆ. ಗರ್ಭಿಣಿ ಮಗಳನ್ನೇ ಕೊಂದಂತಹ ಪಾಪಿ ತಂದೆ ಹಾಗೆ ಕುಟುಂಬದವರು. ವಿವಾಹವಾಗಿದ್ದ ಯುವಕನ ಮನೆಗೆ ನುಗ್ಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಜೀವ ಭಯ ಇದ್ದಂತಹ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ವಗ್ರಾಮವನ್ನು ಬಿಟ್ಟು ಬೇರೆ ಕಡೆ ಜೀವನ ಸಾಗಿಸ್ತಾ ಇದ್ರು. ಆದರೆ ಬಹಳ ತಿಂಗಳುಗಳ ನಂತರ ತಮ್ಮ ಮನೆಗೆ ಆಗಮಿಸಿರ್ತಾರೆ. ಇದನ್ನ ತಿಳ್ಕೊಂಡಂತಹ ಯುವತಿಯ ಪೋಷಕರು ಏಕಾಏಕಿ ಆ ಯುವಕನ ಮನೆಗೆ ನುಗ್ಗಿ ಅಟ್ಯಾಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ದಂಪತಿ ಅಂದರೆ ಆ ಮಗಳು ಹಾಗೆ ಆತ ಅವರ ಪೋಷಕರು ಇವರೆಲ್ಲರ ಮೇಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಇನ್ನು ಮಾನ್ಯಾಳನ್ನ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಯುವತಿ ಮಾನ್ಯ ಸಾವನ್ನಪ್ಪಿದ್ದಾರೆ. ಸಂಜೆ ಸುಮಾರು 6-6:30 ಗಂಟೆಗೆ 3 ಜನ ಪ್ರಕಾಶ್, ವೀರನ್ ಮತ್ತು ಅರುಣ್ ಅಲ್ಲಿ ಮನೆಗೆ ಹೋಗಿ ಮಾನ್ಯ ಪಾಟೀಲ್ ಮನೆಗೆ ಹೋಗಿ ಅವ್ರಿಗೆ ಇಲ್ಲಿ ಅಸಾಲ್ಟ್ ಮಾಡಿದ್ದಾರೆ. ಅದು ಅಸಾಲ್ಟಲ್ಲಿ ಮಾನ್ಯ ಪಾಟೀಲ್ 19-20 ವರ್ಷ ಹುಡುಗಿ, ಗಂಡ ಹೆಸರು ವಿವೇಕಾನಂದ್. ಅವರು ಅರೌಂಡ್ 9:30ಗೆ ಅರೌಂಡ್ ಇಲ್ಲಿ ಸಕಮ್ ಟು ಇಂಜರಿ ಡೆತ್ ಆಗಿದೆ. ಈ ಕೇಸಲ್ಲಿ ನಾವೇ 3 ಜನಕ್ಕೆ ವಶಕ್ಕೆ ಪಡೆದಿದ್ದೀವಿ. FIR ರಿಜಿಸ್ಟರ್ ಆಗ್ತಾ ಇದೆ ಸದ್ಯಕ್ಕೆ. ತಕ್ಷಣ ಅರೆಸ್ಟ್. ಕಾರಣ ನಮಗೆ ತನಿಖೆ ಮಾಡಿಕೊಳ್ಳಿ, ಯಾಕಂದರೆ ಜಸ್ಟ್ 3-4 ಗಂಟೆ ಒಳಗಡೆನೂ ನಾವೇ ವಶಕ್ಕೆ ಪಡೆದಿದ್ದೀವಿ. ಎನ್ಕ್ವೈರಿ ಮಾಡ್ತೀವಿ. ಅದಾದಮೇಲೆ ನಾವೇ ಒಂದು ತೀರ್ಮಾನಕ್ಕೆ ಬರ್ತೀವಿ. 6:30 ಗಂಟೆಗೆ ನಮ್ಮ ಅರೌಂಡ್ 6:30 ಹಲ್ಲೆ ಆಗಿದೆ, ಅಸಾಲ್ಟ್ ಆಗಿದೆ. ಅದರ ಅಸಾಲ್ಟಲ್ಲಿ ಒಂದು ಪೈಪ್ ಮತ್ತು ಗೊಡ್ಲಿಯಿಂದ ಹೊಡೆದಿದ್ದಾರೆ. ಅದಕ್ಕೋಸ್ಕರ ನಾವೇ ಈಗ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಹಾಂ, 7 ತಿಂಗಳು ಅವರು ಗರ್ಭಿಣಿ ಸುಮಾರು 9-9:30 ಮಧ್ಯದಲ್ಲಿ ಇದೆ. ಹಾಸ್ಪಿಟಲ್ಸ್ ಅವರು ಸರಿಯಾಗಿ ಹೇಳ್ಬೋದು ಅದ್ರ ಬಗ್ಗೆ.